ಪರಸ್ಪರ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಅಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ, ನನ್ನ ಪಕ್ಕದ ಕೊಠಡಿಯಲ್ಲಿ ಹೋಗಿ ಕೂರ್ತೀನಿ, ನಾನು ಅಲ್ಲಿ ಕೂತ್ಕೊಂಡು ರಣತಂತ್ರವನ್ನ ಮಾಡ್ತೀನಿ. ಇಲ್ಲ, ಹಾಗಾಗಿಲ್ಲ. ಇಬ್ರು ಕೂಡ ಪ್ರತ್ಯೇಕವಾಗಿ ಏನು ಕೂತಿಲ್ಲ, ಪ್ರತ್ಯೇಕವಾಗಿ ತಂತ್ರಗಾರಿಕೆಯನ್ನ ಮಾಡಿಲ್ಲ. ಒಂದೊಮ್ಮೆ ಕೇಂದ್ರ ಕಚೇರಿಯನ್ನ ರೀಚ್ ಆದಂತಹ ನಂತರದಲ್ಲಿ ಇಂದಿರಾ ಭವನದಲ್ಲಿ, ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಮಾತನಾಡಿದ್ರು, ಏನೋ ಪರಸ್ಪರ ತಂತ್ರಗಾರಿಕೆಗಳನ್ನ ಸಿದ್ಧಪಡಿಸಿಕೊಂಡಿದ್ರು. ಆದ್ರೆ ಇಂದಿರಾ ಭವನವನ್ನ ರೀಚ್ ಆದಂತಹ ನಂತರದಲ್ಲಿ ತಮ್ಮ ನಡುವೆ ಇರುವಂತಹ ಆ ಕಾರ್ಡಿಯಲ್ ರಿಲೇಶನ್ಶಿಪ್ ಏನಿದೆ ಅದನ್ನ ಬಹಳ ಕ್ಲಿಯರ್ ಆಗಿ ತೋರಿಸುವಂತಹ ಕೆಲಸ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದೆ. ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಇಂದಿರಾ ಭವನದಲ್ಲಿ ಪರಸ್ಪರ ಮುಖಾಮುಖಿಯಾದಾಗ ಪ್ರತ್ಯೇಕ ಕೊಠಡಿಯಲ್ಲಿ ಕೂರದೆ ಇಬ್ರು ಜೊತೆಗೆ ಕೂತ್ಕೊಂಡಿದ್ದಾರೆ, ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ, ಆರಾಮಾಗಿ ಲೋಕಾಭಿರಾಮವಾಗಿ ಅವರು ಮಾತನಾಡ್ತಿದ್ದಾರೆ ಅನ್ನೋದಕ್ಕೆ ಆ ಫೋಟೋ ಬಹುಶಃ ಸಾಕ್ಷಿಯನ್ನ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂತಿರುವಂತಹ ರೀತಿಯನ್ನ ಗಮನಿಸ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಷ್ಟೇ, ಎಂದಿನಂತೆ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಹಾವ ಆ ಮಾತುಕತೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಣಿಸಿಕೊಳ್ತಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಫೋಟೋ. ನಾನಾಗ್ಲೇ ಹೇಳಿದೆ, ರಾಜಕಾರಣದ ಬ್ಯೂಟಿ ಅಂದ್ರೆ ಇದೇನೆ. ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಕ್ಕಾಟ, ಗುದ್ದಾಟ, ಮುಸುಕಿನ ಗುದ್ದಾಟಗಳೆಲ್ಲ ಇದ್ರೂ ಕೂಡ ಈ ಹಿಂದೆ ಹಲವು ವೇದಿಕೆಗಳಲ್ಲಿ ಪರಸ್ಪರ ಜೊತೆಯಾಗಿ ಕೂತಾಗ ಅವರಿಬ್ರು ಮಾತನಾಡೋದು, ಇನ್ನೇನೋ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಷಣಕ್ಕೆ ವೇಟ್ ಮಾಡ್ತಾ ಇದ್ದಾಗ ಈ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ತಂದ್ಕೊಡ್ತಾರಲ್ಲ, ಅದನ್ನ ಪರಸ್ಪರ ಹಂಚ್ಕೊಳ್ಳೋದು, ಜೊತೆಗೆ ಶಾಲು ಕಟ್ಟೋಕೆ ಯಾವುದೋ ಫ್ರೀಡಂ ಪಾರ್ಕ್ ನಲ್ಲಿ ಯಾವುದೋ ಒಂದು ಪ್ರೊಟೆಸ್ಟ್ ಆಗಿರುತ್ತೆ, ಆಗ ತಲೆಗೆ ಹೇಗೆ ಶಾಲ್ ಕಟ್ಕೊಳ್ಳೋದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ತಲೆಗೆ ಬಹಳ ಚೆನ್ನಾಗಿ ಶಾಲನ್ನ ಕಟ್ಕೊಡ್ಬಿಡ್ತಾರೆ. ಅಂದ್ರೆ ಇಬ್ಬರ ಮಧ್ಯೆ ನಾಯಕತ್ವದ ತಿಕ್ಕಾಟ ಇರಬಹುದು, ಅದು ಬೇರೆಯ ವಿಚಾರ. ಬಟ್ ವೈಯಕ್ತಿಕವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿಗೆ ಏನ್ ಗೌರವವನ್ನ ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವರು, ಅಥವಾ ಡಿ.ಸಿ.ಎಂ ಆಗಿರುವಂತಹ ತಮ್ಮ ಸಹೋದ್ಯೋಗಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಸಿದ್ದರಾಮಯ್ಯ ಅವರು ಹೇಗೆ ನಡ್ಕೊಳ್ಬೇಕು, ಆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇಂದಿರಾ ಭವನದಲ್ಲಿ ತೆಗೆದುಕೊಂಡಂತಹ ಈ ಫೋಟೋ ಅದಕ್ಕೆ ಸಾಕ್ಷಿಯನ್ನ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.